ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಆನೇಕಲ್ನಿಂದ ಒಂದು ನಿಜಕ್ಕೂ ಶಾಕಿಂಗ್ ನ್ಯೂಸ್ ಬರ್ತಾ ಇದೆ. ಚಾಕ್ಲೇಟ್ ಕೊಡ್ತೀನಿ ಅಂತ ಹೇಳಿ 9 ವಿದ್ಯಾರ್ಥಿನಿಯರ ಮೇಲೆ ಒಬ್ಬ ಕಾಮುಕ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ. ಆತನನ್ನ ಈಗ ಪೋಕ್ಸೋ ಕಾಯ್ದೆ ಅಡಿ ಬಂಧನಕ್ಕೆ ಒಳಪಡಿಸಲಾಗಿದೆ. ಚಾಕ್ಲೇಟ್ ಕೊಡ್ತೀನಿ ಅಂದ ತಕ್ಷಣ ವಿದ್ಯಾರ್ಥಿನಿಯರು ಯಾಕೆ ಹೋಗ್ತಿದ್ರು ಅರ್ಥ ಆಗ್ತಾ ಇಲ್ಲಪ್ಪ. ಇದು ಬನ್ನಿ ಸ್ಟೋರಿಯನ್ನು ನೋಡೋಣ. ಆನೇಕಲ್ನಲ್ಲೊಂದು ಪೈಶಾಚಿಕ ಕೃತ್ಯ. 9 ವಿದ್ಯಾರ್ಥಿನಿಯರ ಮೇಲೆ ಲೈಂಗಿಕ ದೌರ್ಜನ್ಯ. ಆನೇಕಲ್ ಠಾಣೆಯಲ್ಲಿ ಪೋಕ್ಸೋ ಕೇಸ್ ದಾಖಲಾಗಿದೆ. ಚಾಕ್ಲೇಟ್ ಕೊಡ್ತೀನಿ ಅಂತ ನಂಬಿಸಿ 9ನೇ ಕ್ಲಾಸ್ ಹುಡುಗಿಯರು ಚಾಕ್ಲೇಟ್ ಕೊಡ್ತೀನಿ ಅಂದ ತಕ್ಷಣ ಓಡೋಗಕ್ಕೆ ಸಣ್ಣ ಪುಟ್ಟ ಹುಡುಗರ. ನನಗೆ ಯಾಕೋ ಇದೊಂದು ಸ್ವಲ್ಪ ಬಟ್ ಇರಬಹುದೇನೋ, ಗೊತ್ತಿರೋರ ಗೊತ್ತಿಲ್ಲದೆ ಇರೋರ ಐ ಡೋಂಟ್ ನೋ. ಬಟ್ 9ನೇ ಕ್ಲಾಸ್ ಹುಡುಗಿಯರಿಗೆ ಒಂದು ಸ್ವಲ್ಪ ಮೆಚ್ಯೂರಿಟಿ ಇರುತ್ತೆ. ಚಾಕ್ಲೇಟ್ ಕೊಡ್ತೀನಿ ಅಂತ ನಂಬಿಸಿ ಕರೆದೊಯ್ತಾ ಇದ್ದಂತೆ ಶಾಲಾ ಆವರಣ ಅಥವಾ ಶೌಚಾಲಯದಲ್ಲಿ ಲೈಂಗಿಕ ದೌರ್ಜನ್ಯ ಆರೋಪ. ಪೋಷಕರಿಗೆ ಮಕ್ಕಳು ಈ ವಿಚಾರ ತಿಳಿಸಿದ್ದಾರೆ. ಸೊ ಅವನು ಬರ್ತಾನೆ ಅಂತ ಗೊತ್ತಾಗಿ ಪೋಷಕರೇ ಆತನನ್ನು ಹಿಡಿದು ಈಗ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಕಾಮುಕನನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಕಾಮುಕನನ್ನ ಈಗ ಕೃಷ್ಣಮೂರ್ತಿ ಅಲಿಯಾಸ್ ಕಿಟ್ಟಿ ಅಂತ ಹೇಳಲಾಗ್ತಾ ಇದೆ. ಈತನೇ ಸರಿಯಾಗಿ ವಯಸ್ಸಾಗಿದೆ. ಈತನಿಗೆ 9ನೇ ಕ್ಲಾಸ್ ಹುಡುಗಿಯರಿಗೆ ತಂದೆ ಇದ್ದಂಗಿದ್ದಾನೆ. ಇವನಿಗೆ ಏನು ಬಂದಿದೆ ರೋಗ ಅಂತ ಅಸಹ್ಯ. ಸೊ ಇಂಥ ಕಾಮುಕರು ಇರ್ತಾರೆ. ಅದಕ್ಕೆ ಕಾಮುಕರಿಗೆ ವಯಸ್ಸಿನ ಭೇದ ಇಲ್ಲ. ಅದೇನೋ ಹೇಳ್ತಾರಲ್ಲ, ಕಾಮಾತುರಾಣಂ ನ ಭಯಂ ಲಜ್ಜಾ ಅಂತ. ಹಾಗೆ ಅವ್ರಿಗೆ ಭಯ ಮತ್ತು ನಾಚಿಕೆ ಅನ್ನೋದು ಇರೋದಿಲ್ಲ. ಇಲ್ಲದೆ ಇರೋದಕ್ಕೆ ಇಂಥ ಕೆಲಸಗಳನ್ನು ಮಾಡೋದು. ಬಟ್ ಈ ವಿಚಾರದಲ್ಲಿ ಇನ್ನಷ್ಟು ಮಾಹಿತಿ ಬೇಕಾಗಿದೆ. 9ನೇ ಕ್ಲಾಸ್ ಮಕ್ಕಳು ಚಾಕ್ಲೇಟ್ ಕೊಡ್ತೀನಿ ಅಂತ ನಂಬಿಸಿದ ತಕ್ಷಣ ಹೋಗ್ತಾರೆ, ಅವನ ಮಾತು ನಂಬ್ತಾರೆ ಅಂತಂದರೆ ಸ್ವಲ್ಪ ಯಾಕೋ ಒಂದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಅದರ್ವೈಸ್ ಆಲ್ಸೋ ಪೋಷಕರು ಒಳ್ಳೆ ಕೆಲಸ ಮಾಡಿದ್ದಾರೆ. ಮಕ್ಕಳು ಹೇಳಿದ ತಕ್ಷಣ ಇಮ್ಮಿಡಿಯೇಟಾಗಿ ಆ್ಯಕ್ಷನ್ ತೊಗೊಂಡು ಅವನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದಾರಲ್ಲ. ಸೊ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ಅಂಬರೀಶ್. ಈಗ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಅಂಬರೀಶ್, ಈ ಘಟನೆ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಿ. ಹೌದು ಮೇಡಮ್, ಈ ಒಂದು ಘಟನೆ ನಡೆದಿರುವಂತದ್ದು ಆನೇಕಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಪೋಕ್ಸೋ ಪ್ರಕರಣ ನಡೆದಿರುವಂತದ್ದು. ಇಲ್ಲಿ ಆನೇಕಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಒಂದು ಸರ್ಕಾರಿ ಶಾಲೆಯಲ್ಲಿ ಏನು ಒಂದು 9 ಮಂದಿ ಏನು ವಿದ್ಯಾರ್ಥಿಗಳೇನಿರ್ತಾರೆ, ಬಾಲಕಿಯರು, ಇವರಿಗೆ ಈತ ಏನು ಕೃಷ್ಣಮೂರ್ತಿ ಮತ್ತು ಅಲಿಯಾಸ್ ಕಿಟ್ಟಿ ಏನಿದ್ದಾನೆ, ಈತ ಏನು ಲೈಂಗಿಕ ದೌರ್ಜನ್ಯವನ್ನ ಮಾಡಿರುವಂತದ್ದು. ಕಳೆದ 1 ತಿಂಗಳಿಂದಲೂ ಕೂಡ ಏನು ಆ ಮಕ್ಕಳಿಗೆ ಏನು ಲೈಂಗಿಕ ದೌರ್ಜನ್ಯವನ್ನ ಮಾಡ್ಕೊಂಡು ಬರ್ತಿದ್ದ ಎನ್ನುವಂತಹ ಆರೋಪ ಏನು ಕೇಳಿ ಬಂದಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಏನು ಶಾಲಾ ಶಿಕ್ಷಕರಿಗೂ ಕೂಡ ಈ ಒಂದು ಮಾಹಿತಿಯನ್ನ ಏನು ಅಲ್ಲಿ ಬಾಲಕರು ಏನು ಹೇಳೋದಿಲ್ಲ. ಹೋಗಿ ಅವರ ತಂದೆ ತಾಯಿಗೆ ನಡೆಯುವಂತ ಘಟನೆಗಳು ಅಂದ್ರೆ ಆತ ಏನು ಶಾಲಾ ಆವರಣಕ್ಕೆ ಬರುವಂತದ್ದು, ಶೌಚಾಲಯದ ಬಳಿ ಬರುವಂತದ್ದು, ಜೊತೆಗೆ ಮಕ್ಕಳಿಗೆ ಚಾಕ್ಲೇಟ್ ಕೊಡ್ತೀನಿ ಎನ್ನುವಂತ ನಿಟ್ಟಿನಲ್ಲಿ ಕೂಡ ಏನು ಮಕ್ಕಳಿಗೆ ಏನು ಲೈಂಗಿಕ ದೌರ್ಜನ್ಯ ನಡೆಸಿದ್ದ ಎನ್ನುವಂಥದ್ದನ್ನ ಏನು ಅವರ ಪೋಷಕರ ಬಳಿ ಏನು ಹೋಗಿ ಹೇಳ್ತಾರೆ. ಅವರ ಪೋಷಕರು ಒಂದು ಪ್ಲಾನ್ ಅನ್ನ ಮಾಡಿಕೊಂಡು ಎಲ್ಲರೂ ಕೂಡ ಏನು ಆ ಶಾಲೆಯ ಬಳಿ ಬಂದು ನಿನ್ನೆ ಆತನನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದು ಆನೇಕಲ್ ಪೊಲೀಸರಿಗೆ ಏನು ನೀಡಿರುವಂತದ್ದು. ಜೊತೆಗೆ ಜಿಲ್ಲಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ತಂಡ ಕೂಡ ಅಲ್ಲಿ ಬಂದು ಮಕ್ಕಳನ್ನ ಏನು ವಿಚಾರಣೆಗೆ ಒಳಪಡಿಸಿ ಆತ ಏನು ಯಾರು ಮತ್ತೆ ಆತ ಇಲ್ಲಿ ಶಾಲೆಗೆ ಎಷ್ಟು ದಿನದಿಂದ ಬರ್ತಿದ್ದ, ಜೊತೆಗೆ ಒಂದು ಲೈಂಗಿಕ ದೌರ್ಜನ್ಯ ಏನು ನಡೆಸಿದ್ನ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಮಕ್ಕಳ ಹತ್ರ ಏನು ಮಾಹಿತಿಯನ್ನ ಪಡೆದುಕೊಂಡು ಈಗಾಗಲೇ ಆನೇಕಲ್ ಪೊಲೀಸ್ ಠಾಣೆಯಲ್ಲಿ ಕೃಷ್ಣಮೂರ್ತಿ ಅಲಿಯಾಸ್ ಕಿಟ್ಟಿ ಏನಿದ್ದಾನೆ, ಈತನ ವಿರುದ್ಧ ಏನು ಪ್ರಕರಣ ದಾಖಲಾಗಿರುವಂತದ್ದು ಪೋಕ್ಸೋ ಪ್ರಕರಣ. ಈಗಾಗಲೇ ಆತನನ್ನ ಬಂಧಿಸಿ ಈಗಾಗಲೇ ಜೈಲಿಗಟ್ಟುವಂತಹ ಕೆಲಸವನ್ನು ಕೂಡ ಆನೇಕಲ್ ಪೊಲೀಸರು ಮಾಡಿರುವಂತದ್ದು. ಇವನಿಗೇನು ಹೆಂಡತಿ ಮಕ್ಕಳು ಇದಾರ, ಏನ್ ಉದ್ಯೋಗ ಮಾಡ್ಕೊಂಡಿದ್ದ, ಇದೇ ಕಸ್ಬ ಅವನಿಗೆ ಅಂತ? ಈ ಹಿಂದೆ ಈತ ಏನಂತಂದ್ರೆ ಕೊರಿಯರ್ ಕೆಲಸವನ್ನ ಮಾಡ್ಕೊಂಡಿದ್ದ. ಆದ್ರೆ ಇತ್ತೀಚೆಗೆ ಯಾವುದೇ ರೀತಿಯಾದಂತಹ ಕೆಲಸಗಳಿಗೆ ಹೋಗ್ತಿರ್ಲಿಲ್ಲ. ಈತನಿಗೆ ತಂದೆ ತಾಯಿ ಜೊತೆಗೆ ಯಾರು ಕೇಳುವಂತವ್ರು ಯಾರು ಇರ್ತಿರ್ಲಿಲ್ಲ. ಒಂದು ರೀತಿಯಾಗಿ ಮಾನಸಿಕ ಅಸ್ವಸ್ಥನಿಗೆ ಒಂಥರ ಸೈಕೋ ರೀತಿಯಾಗಿ ಈತ ಏನು ಓಡಾಡ್ತಿದ್ದ ಎನ್ನುವಂಥದ್ದು ಕೂಡ ತಿಳಿದು ಬಂದಿರುವಂತದ್ದು. ಈತ ಸಾಕಷ್ಟು ದಿನಗಳಿಂದಾಗಿ ಆನೇಕಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೇ ಏನು ನೆಲೆಸಿರುವಂತದ್ದು. ಈತ ಏನಂತಂದ್ರೆ ಕೊರಿಯರ್ ಆಗಿ ಕೆಲಸ ಮಾಡ್ಕೊಂಡಿದ್ದ, ಜೊತೆಗೆ ಸಾಕಷ್ಟು ದಿನಗಳಿಂದ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಕೊಂಡಿದ್ದ. ಆದ್ರೆ ಈ ರೀತಿಯಾಗಿ ವಿಕೃತ ಕಾಮಿ ರೀತಿಯಾಗಿ ಸಣ್ಣ ಮಕ್ಕಳು ಅಂದ್ರೆ ಈತ ಏನು
ಒಂದು 65-69 ವರ್ಷ ವಯಸ್ಸಿನ ಏನಿದ್ದಾನೆ ಈತ ಸಣ್ಣ ಪುಟ್ಟ ಮಕ್ಕಳು ಅಂದ್ರೆ 1ನೇ ಕ್ಲಾಸ್ 2ನೇ ಕ್ಲಾಸ್ ಮತ್ತೆ ಒಂದು 5ನೇ ಕ್ಲಾಸ್ ಅಂತ ಆತರ ಮಕ್ಕಳಿಗೆ ಈತ ಈ ರೀತಿಯಾಗಿ ಲೈಂಗಿಕ ದೌರ್ಜನ್ಯವನ್ನ ಮಾಡಿರುವಂತದ್ದು. ಇದು ಪ್ರಕರಣ ಬೆಳಕಿಗೆ ಬಂದ ಕೂಡಲೇ ಪೋಷಕರೇ ಆತನನ್ನ ಹಿಡಿದು ರೆಡ್ ಹ್ಯಾಂಡ್ ಆಗಿ ಏನು ಪೊಲೀಸರಿಗೆ ಕೊಡುವಂತಹ ಕೆಲಸವನ್ನ ಮಾಡಿರುವಂತದ್ದು. ಓಕೆ, ಥ್ಯಾಂಕ್ ಯು ಅಂಬರೀಶ್, ನಿಮ್ಮ ಈ ಎಲ್ಲ ಮಾಹಿತಿಗಾಗಿ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.